capacity to enhance the metabolic activities of the plants, so that the plant will produce enough of food material that is sufficient for the growth of the plant and also sufficient for whatever the virus which is there inside the plant. I asked him what is the mechanism of this power plant in controlling this virus infected plants. He said it will not directly kill any viruses. It will support, it will enhance the metabolic process of the plants so that the plant will produce more food material that is sufficient for the normal growth of the plant and also sufficient for whatever the virus which is there inside the plant, only for that particular generation. So still the mechanism of this particular power plant, how power plants will be acting on viruses is undergoing. Research experiments are undergoing. In addition to this, any other mechanisms are there so that this power plants can be effectively used for virus infected plants to regenerate or rejuvenate those virus infected plants. Otherwise, these virus infected plants, it is very difficult to control virus. It's very difficult to manage. If the plants are infected with virus, the only thing is you have to uproot the plant, burn it or bury it. So instead of uprooting the plants, if you can take up the spray of this power plants, those plants which are infected with virus will be rejuvenating. So that almost dying plants have been recovered, which we have seen from our own eyes. Either it may be in chrysanthemum plants, or it may be in tobacco plants, or it may be neem plant, because various fields we have visited along with Dr. Sant Kumar and his team, and saying how exactly these virus infected plants have rejuvenated and recovered. Almost dying plants have been recovered after spraying this Power Plus solution. So these are the contributions of Dr. Sant Kumar Timkapura. The Power Plus has got a tremendous capacity of increasing metabolic process of any of the virus infected plants. ಕ್ರಮದ ಕೇಂದ್ರ ಬಿಂದು ಡಾಕ್ಟರ್ ವಸಂತ್ ಕುಮಾರ್ ಅವರು. ನಾನು ಒಂದು 5 ನಿಮಿಷ ಅಷ್ಟೇ ಮಾತನಾಡ್ತೀನಿ. ವಸಂತ್ ಕುಮಾರ್ ಅವರು ಮೈಸೂರು ಭಾಗದಲ್ಲಿ ಕಂಡಂಥ ಒಬ್ಬ ಶ್ರೇಷ್ಠ ಕೃಷಿ ವಿಜ್ಞಾನಿಯಾಗಿ ನಮ್ಮೊಡನೆ ಇರ್ತಕ್ಕಂಥದ್ದು, ಒಬ್ಬ ತಪಸ್ವಿ ಸಂಶೋಧಕರ ರೀತಿಯಲ್ಲಿ ಜೀವ ಜಗತ್ತು ಮತ್ತು ರೈತನ ಸ್ನೇಹಿಯಾಗಿ ಇರ್ತಕ್ಕಂಥದ್ದು ಬಹುಶಃ ನಮ್ಮೆಲ್ಲರ ಸೌಭಾಗ್ಯ ಅಂತ ಹೇಳಿ ಅವರಿಗೆ ನಾನು ಅಭಿನಂದನೆಯನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ. ಈ ಎರಡೂ ಕೃತಿಗಳು ಕೇಳಿ ಬರೆಯುವುದು, ನೋಡಿ ಬರೆಯುವುದು, ಕಲ್ಪನೆಯಲ್ಲಿ ಬರೆಯುವುದು ಬೇರೆ. ಆದರೆ ಅನುಭವಿಸಿ ಬರೆಯುವಂಥ ಬರಹದೊಳಗೆ ಒಬ್ಬ ಓದುಗ ತನ್ನನ್ನು ತಾನು ತೊಡಗಿಸಿಕೊಳ್ಳುವಂಥ, ತನ್ನನ್ನು ತಾನು ಅದರೊಳಗೆ ಒಳವಕ್ಕೂ ಆ ವಿಚಾರಗಳನ್ನು ತಿಳಿಯುವಂಥ ಒಂದು ಪ್ರಾಮಾಣಿಕವಾದಂಥ ವಸ್ತು ವಿಷಯಗಳಿರ್ತದೆ ಅಂತಕ್ಕಂಥದ್ದು ನನ್ನ ಭಾವನೆ. ಅದಕ್ಕಾಗಿ ಒಂದು ಪರಿಚಯ ಇಲ್ಲದೆ ಇದ್ರೂ ಸಹ ನಮ್ಮೆಲ್ಲರ ಕರ್ತವ್ಯ ಇಂಥವ್ರನ್ನ ಗೌರವಿಸೋದು, ಅವರ ಸನ್ಮಾನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ 1-2 ಮಾತನ್ನು ಹೇಳುವಂಥದ್ದು ನಮ್ಮೆಲ್ಲರ ಕರ್ತವ್ಯ ಅಂತ ನಮ್ಮ ಭಾವನೆ. ಈ ನಿಟ್ಟಿನಲ್ಲಿ ಈಗಲೇ ಮಾತಾಡ್ತಾ ಇರುವಾಗ ಅವರೆಲ್ಲ ಒಂದು ರೈತಪರ ಒಂದು ಕೆಲಸಗಳು ನಾವು ಆಗಲೇ ಹೆಚ್ಚು ವಿವರಿಸಿದರೆ, ನಾನೇನು ಹೆಚ್ಚು ಉಲ್ಲೇಖ ಮಾಡೋಕ್ಕೆ ಹೋಗಲ್ಲ. ಆದರೆ ನಮ್ಮ ಒಂದು ಗ್ರಾಮೀಣ ಕ್ಷೇತ್ರ, ಅದರ ಆರ್ಥಿಕ ವ್ಯವಸ್ಥೆ ಒಂದು ಸಬಲೀಕರಿಸುವಂಥ ಮೂಲಕನೇ ಇವತ್ತು ನಾವು ವಿಕಸಿತ ಭಾರತವನ್ನು ನಾವು ಸಾಧಿಸಲಿಕ್ಕೆ ಸಾಧ್ಯ. ಪ್ರಧಾನಮಂತ್ರಿಯವರು ಭಾಳ ಸ್ಪಷ್ಟವಾಗಿ ಹೇಳಿದರು, ಇವತ್ತು ಸಮಗ್ರ ಸಂಪೂರ್ಣ ಆರ್ಥಿಕ ಅಭಿವೃದ್ಧಿ ಆಗಬೇಕು. ಆದರೆ ಬೇರೆ ದೇಶಗಳ ಥರ ಅಲ್ಲ, ಅವರು ಮಾಡೋ ಒಂದು ಮಾರ್ಗದಲ್ಲಿ ಅವರು ಸಂಪೂರ್ಣವಾಗಿ ಒಂದು ನಗರೀಕರಣ ಮಾಡಿ ರೈತ ಒಂದು ಏನು ವ್ಯವಸ್ಥೆ ಇತ್ತು, ಒಂದು ಕೃಷಿಯ ಒಂದು ವ್ಯವಸ್ಥೆ ಇತ್ತು, ಗ್ರಾಮೀಣ ವಾತಾವರಣ ಇತ್ತು, ಅದನ್ನ ಉಳಿಸುವಂಥದ್ದು ಕೆಲಸ ಮಾಡಲಿಲ್ಲ. ಆದರೆ ಭಾರತದಲ್ಲಿ ಅದನ್ನ ಉಳಿಸೋದು ಕೆಲಸನೂ ಕೂಡ ಆಗಬೇಕಾಗಿದೆ. ಈ ಒಂದು ನಾವು ರಿನ್ಯೂವಬಲ್ ಎನರ್ಜಿಗೋಸ್ಕರನೂ ಕೂಡ ಒತ್ತು ಕೊಡಬೇಕಾಗಿದೆ. ಅಂದರೆ ಕಾರ್ಬನ್ ಎಮಿಷನ್ ಮಾಡದೇ ನಾವು ಅಭಿವೃದ್ಧಿ ಮಾಡಬೇಕಾಗಿದೆ. ಜೊತೆಗೆ ಎಲ್ಲ ಒಂದು ಆಧುನಿಕ ತಂತ್ರಜ್ಞಾನನೂ ಕೂಡ ಅಳವಡಿಸಿ ಈ ಒಂದು ವಿಕಸಿತ ಭಾರತವನ್ನು ನಾವು ಮಾಡಬೇಕಾಗಿದೆ. ಸೊ ಇಂಥ ಒಂದು ಸನ್ನಿವೇಶದಲ್ಲಿ ಇಂಥವರ ಒಂದು ಸಂಶೋಧನೆ ಅತಿ ಅವಶ್ಯ. ಯಾಕಂದರೆ ಇಲ್ಲದೇ ಇದ್ದರೆ ನಮ್ಮ ಗ್ರಾಮೀಣ ಭಾಗದ ಒಂದು ವಾತಾವರಣ ಉಳಿಸೋದು ಭಾಳನೇ ಕಷ್ಟ. ಸೊ ಅದಕ್ಕಾಗಿ ನಾನು ವೈಯಕ್ತಿಕವಾಗಿ ಇವತ್ತು ಏನು 18 ತಿಂಗಳು ನಮಗೆ ಈ ಒಂದು
ಹೊಸ ಜವಾಬ್ದಾರಿ ಕೊಟ್ಟಿದ್ದೀರಾ ತಾವೆಲ್ಲರೂ. ಅದು ನಮ್ಗೆ ನೇರವಾಗಿ ಗೊತ್ತಿದೆ ಎಷ್ಟು ಸಂಕಷ್ಟಗಳು ನಮ್ಮ ರೈತರಲ್ಲಿ ಅವರಿದ್ದಾರೆ ಅಂತ. ಸೊ ಅದಕ್ಕಾಗಿ ಇಂಥ ಸಂಶೋಧನೆ ಮತ್ತು ಇಂಥ ಒಂದು ಜೀವನ ಸಂಪೂರ್ಣವಾಗಿ ನಮ್ಮ ರೈತರ ಪರವಾಗಿ ಅವರು ಸಮರ್ಪಣೆ ಮಾಡಿರ್ತಕ್ಕಂಥದ್ದು ನಿಜಕ್ಕೂ ಶ್ಲಾಘನೀಯ. ಮತ್ತೊಮ್ಮೆ ನಾನು ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೀನಿ. ಹಣ್ಣು ತಗೊಂಡ್ರು ನನ್ನ ಎಕ್ಸಾಂಪಲ್ ಪ್ರಕಾರ, ನನ್ನ ಒಂದು ಸ್ಟಡಿ ಪ್ರಕಾರ ಹಲಸಿನ ಹಣ್ಣು ಒಂದು ಬಿಟ್ಟು ಇನ್ನೆಲ್ಲದಕ್ಕೂ ಕೆಮಿಕಲ್ ಹಾಕ್ತಾರೆ ಅನ್ನೋದು ನಾನು ಸ್ಟಡಿ ಮಾಡಿರೋದ್ರಿಂದ. ಸೊ ಎಷ್ಟು ರಿಸರ್ಚ್ ನೀವು ಕೆಮಿಕಲ್ ಸೈನ್ಸ್ನವರು ಮಾಡ್ತಾ ಇದ್ದೀರೋ ಅದರ ದುಷ್ಪರಿಣಾಮಗಳನ್ನೂ ಕೂಡ ನಾವು ಕಾಮರ್ಸ್ನವರು ಅದು ಮಾರ್ಕೆಟಿಂಗ್ ಸ್ಟಡಿ ಮಾಡಬೇಕಾಗಿದೆ. ಸೊ ಇನ್ ದ ಡೇಸ್ ಟು ಕಮ್, certainly request all these scientists to come out with a wonderful weapon and the solution for all these things. As a commerce teacher, I said, even millions of farmers they are growing, so especially I'm addressing this question, sugar cane, they're paying 2,800 per ton. That means to say 2 rupees 80 paisa per kg of sugar cane, which is grown for almost 1 year and using gallons, millions of gallons of water. But for 1 liter of water, we are paying 20 rupees and 2 rupees 80 paisa for all these 1 year crop and spending this free flow of water and other things. So these are all the $1 million questions to be addressed for especially younger scientists. So as I was introduced by people, I was in Align in the United States. ನಮ್ಮ ಸ್ವಾಮೀಜಿ ಅವರಲ್ಲಿ ದುಬೈ ಕೇಂದ್ರವನ್ನು ಓಪನ್ ಮಾಡಿದಾಗ ನಾನು ಅಲ್ಲಿ ಇದ್ದೆ. JSS ಹೈಯರ್ ಎಜುಕೇಷನ್ ಓಪನ್ ಮಾಡಿದಾಗ ನಾನು ಅಲ್ಲಿ ಇದ್ದೆ. ಅಲ್ಲಿ ಬೆಳೆದಿರೋಂತಹ ಅಲೈನ್ ಅನ್ನೋ ಒಂದು ಸಿಟಿಲಿ ಬೆಳೆದಿರೋ ಆಲದ ಮರ, ಅರಳಿ ಮರ, ಬೇವಿನ ಮರ ನಮ್ಮ ಕರ್ನಾಟಕದಲ್ಲಿ ಇಲ್ಲ. ಒಂದೇ ಒಂದು ಸಿಟಿನಲ್ಲಿ ಬೆಳೆದಿರೋ ನಂಬರ್ ಆಫ್ ಪ್ಲ್ಯಾಂಟ್ಸ್ ಅಷ್ಟು ಪರ್ಫೆಕ್ಟಾಗಿ ಬೆಳೆದಿದ್ದಾರೆ. ಯಾವುದು ಒಂದು ಡಿಸೀಸ್ ಬರೆದಿದ್ದಂಥ ಒಂದು ಇದು ಅದು ಅದರಿಂದ ಅಷ್ಟು ನಮ್ಮದು ನೇಟಿವ್ ಪ್ಲ್ಯಾಂಟ್ಸ್ಗೆ ನಮ್ಮಲ್ಲಿ ಪ್ರೊಟೆಕ್ಷನ್ ಇಲ್ಲ ಅಂದರೆ ದೇ ಆರ್ ಆಲ್ ಮೈಗ್ರೇಟೆಡ್ ಪ್ಲ್ಯಾಂಟ್ಸ್ ದೇ and every grass, every blade of grass grown there is connected with the water supply and even the manure is imported from United Kingdom. When that is the ರೈತರ ಬಗ್ಗೆ ನಾನೇ ಬರೆದಿರುವಂತಹ ಒಂದು ಸಣ್ಣ ಕವಿತೆಯನ್ನು ಹೇಳೋದಕ್ಕೆ ಬಯಸ್ತೇನೆ. ರೈತನ ಬಗ್ಗೆ ಅನ್ನದಾತ, ನೆತ್ತಿ ಸುಟ್ಟರು ನೆತ್ತರು ಬತ್ತಿದರು, ಉತ್ತಿ ಬಿತ್ತಿ ತುತ್ತ ನೀಯುವವನು ಹೆತ್ತವರಿಗೆ ಸಮನು. ನೆತ್ತಿ ಸುಟ್ಟರು ನೆತ್ತರು ಬತ್ತಿದರು, ಉತ್ತಿ ಬಿತ್ತಿ ತುತ್ತ ನೀಯುವನು ಹೆತ್ತವರಿಗೆ ಸಮನು. ತುತ್ತ ತಿನ್ನುವರ ಚಿತ್ತ ಬಿತ್ತಿಯಲಿ ನಿತ್ಯನಾಗಲಿ ಸತ್ಯನಾಗಲಿ ಭೂಮಿಪುತ್ರನು. ಎಲ್ಲ ಅನ್ನದಾತರಿಗೂ ನನ್ನ ನಮಸ್ಕಾರಗಳು. ನಾನು ಎಲ್ಲಿಂದ ಆರಂಭ ಮಾಡಬೇಕು, ಹೇಗೆ ನಿಮಗೆಲ್ಲ ಕೃತಜ್ಞತೆ ಸಲ್ಲಿಸಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಈ ಸ್ವಾಮೀಜಿಗಳ ಸಾನ್ನಿಧ್ಯದಲ್ಲಿ ನಾನು ಇಷ್ಟೊಂದು ನಿಮ್ಮೆಲ್ಲರ ಪ್ರೀತಿಯ, ಅಕ್ಕರೆಯ, ವಾತ್ಸಲ್ಯದ, ಮಮತೆಯ ಒಂದು ವಾತಾವರಣದಲ್ಲಿ ನಾನು ಈ ಒಂದು ಸನ್ಮಾನಕ್ಕೆ ಬದ್ಧನಾಗಿರೋದು, ಸನ್ಮಾನವನ್ನು ಸ್ವೀಕರಿಸ್ತಾ ಇರೋದು ನನಗೆ ಈ ಜನ್ಮದ ಒಂದು ದೊಡ್ಡ ದಿನ ಅಂತ, ಪವಿತ್ರವಾದ ದಿನ ಅಂತ ನಾನು ಭಾವಿಸಿದ್ದೇನೆ. ಮೊದಲಿಗೆ ನಾನು ರೈತ ಬಾಂಧವರಿಗೆ ನನ್ನ ಮೊದಲ ನಮನವನ್ನು ಸಲ್ಲಿಸ್ತೇನೆ. ಯಾಕೆಂದರೆ ನಾವೆಲ್ಲ ಬದುಕಿರೋದು, ನಾವು ಏನೇನೇ ವೃತ್ತಿ ಮಾಡಲಿ, ಏನೇ ಉದ್ಯೋಗ ಮಾಡಲಿ, ಉದ್ಯಮ ಮಾಡಲಿ, ನಮಗೆಲ್ಲರಿಗೂ ಅನ್ನ ನೀಡೋನು ಅನ್ನದಾತ ಮಾತ್ರ. ಆ ಕೃಷಿಕನ ಏಳಿಗೆಯೇ ದೇಶದ ಏಳಿಗೆ ಅನ್ನೋ ಒಂದು ತತ್ವವನ್ನು ನಾವಿಟ್ಟುಕೊಂಡು ಅವರ ಒಂದು ಸೇವೆಯನ್ನು ಮಾಡೋದ್ರಲ್ಲಿ ನನ್ನ ಬದುಕಿನ ಸಾರ್ಥಕತೆ ಇದೆ ಅಂತ ನಾನು ಭಾವಿಸಿ, ನಾನು ಒಂದು ಕೆಲಸವನ್ನೆಲ್ಲ ಬಿಟ್ಟು, ಮೊದಲು ಯೂನಿವರ್ಸಿಟಿನಲ್ಲಿದ್ದೆ, ಆನಂತರ ಒಂದು ಅಮೆರಿಕನ್ ಕಂಪ್ನಿನಲ್ಲಿ ಕೆಲಸ ಮಾಡಿದೆ, ಅದನ್ನೆಲ್ಲ ಬಿಟ್ಟು ನಾನು ಹಳ್ಳಿಗೆ ಬಂದು ರೈತರ ಸೇವೆಯಲ್ಲಿ ನಾನು ತೊಡಗಿಕೊಂಡಿದ್ದೇನೆ. ಬಹುಶಃ ನನ್ನಂಥ ಪುಣ್ಯವಂತರು ಜಾಸ್ತಿ ಜನ ಇರಲಿಕ್ಕಿಲ್ಲ. ಯಾಕೆಂದರೆ ಆ ಪುಣ್ಯದ ಫಲವನ್ನು ನಾನು ಅನುಭವಿಸ್ತಾ ಇದ್ದೀನಿ, ಅದನ್ನು ನನಗೆ ಗೊತ್ತಾಗತ್ತೆ. ಇಲ್ಲಿ ಜೀನಹಳ್ಳಿಯ ರೈತರು ಬಂದಿದ್ದಾರೆ, ಡಿಂಕಶೆಟ್ಟಹಳ್ಳಿಯ ರೈತರು ಬಂದಿದ್ದಾರೆ, ನಮ್ಮ ತಿಮ್ಕಾಪುರ ಪ್ರಿಯಾಪಟ್ಟಣದ ಎಲ್ಲ ರೈತರು ಬಾಂಧವರು ಬಂದಿದ್ದಾರೆ. ಅವ್ರಿಗೆಲ್ರಿಗೂ ಗೊತ್ತು ಅವರ ಬದುಕಿನಲ್ಲಿ ಎಲ್ಲಕ್ಕಿಂತ ಮುಖ್ಯ ನಮ್ಮ ಡಾಕ್ಟರ್ ವೇಣುಗೋಪಾಲ್ ಸರ್ ಇದ್ದಾರೆ, ನನ್ನ ಗುರುಗಳು. ಅವರಂಥ ದೊಡ್ಡ ವಿಜ್ಞಾನಿ ಮೈಸೂರಲ್ಲಿ ಇದ್ದಾರೆ ಅಂತಲೇ ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಎಲೆಯ ಮರೆಯ ಕಾಯಿ ಅಂದರೆ ಡಾಕ್ಟರ್ ವೇಣುಗೋಪಾಲ್ ಸರ್ ಅವರು ಬಂದಿದ್ದಾರೆ. ಅವ್ರಿಗೂ ಕೂಡ ನನ್ನ ನಮಸ್ಕಾರಗಳು ಹೇಳ್ತಾ, ಅವರು ಕೂಡ ಈ ಪುಣ್ಯವನ್ನು ಸಂಪಾದನೆ ಮಾಡಿದ್ದಾರೆ. ಅವರು ಕೊಡಗಿನ ಭಾಗದಲ್ಲಿ ಜಾಸ್ತಿ ಸೇವೆಯನ್ನು ಕೊಡ್ತಾ ಇದ್ದಾರೆ.
ಏನೇ ಆಗಲಿ ಎಂಥ ಒಂದು ಬುನಾದಿಯನ್ನು ಹಾಕ್ಕೊಟ್ಟಿದ್ದಾರೆ ನಮ್ಮ ಗುರುಗಳು ಅಂತ. ನಾನು ಇವತ್ತಿಲ್ಲಿ ನಿಂತಿರೋಕ್ಕೆ ಎರಡನೇ ಕಾರಣ ಯಾರು ಅಂತ ಅಂದರೆ ನನ್ನ ಗುರುಗಳು ಪ್ರೊಫೆಸರ್ ಜಗದೀಶ್ ಸರ್ ಇದ್ದಾರೆ. ನನಗೆ BSc ಅವರು ನನ್ನ ಒಂದು ಚಲುವರಾಯ ಸ್ವಾಮಿಯವರು, ಒಡೆಯರವರು ಮತ್ತು ರಾಜಸಾಬ್ ಅವರು ಮಾತುಗಳನ್ನಾಡಿ ತೆರಳಿದ್ದಾರೆ. ಅನೇಕ ಮೌಲಿಕ ಮಾತುಗಳನ್ನು ನಮ್ಮ ಜೊತೆ ಹಂಚಿಕೊಂಡಿದ್ದಾರೆ. ಇವತ್ತು ಜನವರಿ 9 ವಸಂತಕುಮಾರ್ ಅವರ ಜನ್ಮದಿನ. 69 ತುಂಬಿ 70ಕ್ಕೆ ಕಾಲಿಡ್ತಾ ಇರುವಂಥ ದಿನ. ಈ ಕಾರ್ಯಕ್ರಮ ಹೋದ ತಿಂಗಳೇ ಆಗಬೇಕಾಗಿತ್ತು. ಹೋದ ವರ್ಷ ಡಿಸೆಂಬರ್ ತಿಂಗಳಲ್ಲೇ ನಿಗದಿ ಆಗಿತ್ತು. ವಸಂತಮ್ಮನವರೀಗ ಇಲ್ಲಿ ಉಪಸ್ಥಿತರಿಲ್ಲ. ಕಳೆದ ಒಂದೆರಡು ತಿಂಗಳಿಂದ ಕೆಂಗಣ್ಸ್ವಾಮಿ ಗದ್ದಿಗೆ ಅಂತ ಇಲ್ಲಿ ಚಿಡಿಕೋಟೆ ತಾಲೂಕೊಂದು ಭಾಳ ಪವಿತ್ರವಾದ ಕ್ಷೇತ್ರ ಅದು. ಅದರ ಪಕ್ಕದಲ್ಲಿ ಒಂದು ಕಾರ್ಯಕ್ರಮ ಇತ್ತು. ವಸಂತಕುಮಾರ್ ಅವರು ಮತ್ತು ವಸಂತಮ್ಮ ಅವರು ಬಂದಿದ್ದರು. ನಾವು ಸಭೆಯಲ್ಲಿದ್ದಾಗಲೇ ವಸಂತಮ್ಮನವ್ರು ಬಿಡಲಿಲ್ಲ. ವಸಂತಕುಮಾರ್ ಅವ್ರ ಸನ್ಮಾನಕ್ಕೆ ಬಂದಿದ್ವಿ, ಡೇಟ್ ಕೊಡ್ಬೇಕು ಸ್ವಾಮೀಜಿ, ಡೇಟ್ ಕೊಡ್ಬೇಕಲ್ಲ, ನೀಲಮ್ಮ ಕಾರ್ಯಕ್ರಮ ಮುಗಿಲಿ ಅಂತ ನಾವು ಆ ಪಕ್ಕದ ಮನೆಗೆ ಅಧ್ಯಕ್ಷರು ಕರ್ಕೊಂಡೋದ್ರು. ಅಲ್ಲಿಗೂ ಬಂದರು ಡೇಟ್ ಕೊಡಬೇಕು ಅಂತ. ಆಯಿತು, ಮಠಕ್ಕೆ ಹೋಗಿ ಡೇಟ್ ಕೊಡ್ತೀವಿ ನೋಡಿ ಅಂತೇಳಿ ಅದು 26ಕ್ಕೆ 25ಕ್ಕೆ ಕಾರ್ಯಕ್ರಮ ನಿಗದಿಯಾಗಿತ್ತು. ನಂತರ ಕಾರಣಾಂತರದಿಂದ ನಾವು ಅಲ್ಲಿಗೆ ಕಾರ್ಯಕ್ರಮ ಬರಲಿಕ್ಕಾಗಲಿಲ್ಲ ಅಂತ ಫೋನ್ ಮಾಡಿಸಿ ಕಾರ್ಯಕ್ರಮ ನಡೀಲಿ, ಮುಂದೂಡಿಯೋದು ಬೇಡ ಅಂತಂದ್ವಿ. ಅವರಿಲ್ಲ, ಬೇರೆ ದೇಶಕ್ಕೆ ಡೇಟ್ ತಗೋತೀವಿ ಅಂತೇಳಿ ಈ ಡೇಟನ್ನು ಕೇಳಿದ್ರು. ಈ ಡೇಟ್ಗೆ ಒಪ್ಪಿದ್ವಿ. ಒಪ್ಪದಾಗ ಅವರು ಸಂತೋಷ ಆಯಿತು. ರೋಗಿ ಬಯಸಿದ್ದು ಅಲ್ವನ್ನ, ವೈದ್ಯ ಹೇಳಿದ್ದು ಅಲ್ವನ್ನ. ನಾನು ಡಾಕ್ಟರ್ ವಸಂತಕುಮಾರ್ ಕುಂಕಾಪುರ. ಇವತ್ತು ನನ್ನ 2 ಪುಸ್ತಕಗಳ ಲೋಕಾರ್ಪಣೆ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಇದೇ ಸಂದರ್ಭದಲ್ಲಿ ನನ್ನ 70ನೆಯ ಹುಟ್ಟುಹಬ್ಬದ ಆಚರಣೆಯನ್ನು ಕೂಡ ನಾವು ಮಾಡಿಕೊಂಡ್ವಿ. ಇದರಲ್ಲಿ ಶ್ರೀ 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 ಸುತ್ತೂರು ಸ್ವಾಮೀಜಿಗಳು ಮತ್ತು ಕೆಂಗೇರಿಯ ಶ್ರೀ ಶ್ರೀ ನಿಶ್ಚಲಾನಂದ ಸ್ವಾಮೀಜಿಯವರ ದಿವ್ಯ ಸಾನ್ನಿಧ್ಯ ನಮಗೆ ದೊರಕಿತ್ತು. ಮತ್ತು ಕೃಷಿ ಸಚಿವರಾದ ಚಲುವರಾಯ ಸ್ವಾಮಿಯವರು ಬಂದಿದ್ದರು. ಮೈಸೂರಿನ ಸಂಸದರಾದಂಥ ಶ್ರೀ ಯದುವೀರ್ ಒಡೆಯರ್ ಬಂದಿದ್ದರು. ಮತ್ತು ಇನ್ನೂ ಅನೇಕ ವಿಜ್ಞಾನಿಗಳು ಮತ್ತು ಇತರ ಗಣ್ಯರ ಸಮ್ಮುಖದಲ್ಲಿ ಈ ಒಂದು ಕಾರ್ಯಕ್ರಮ ತುಂಬ ಅದ್ಧೂರಿಯಾಗಿ ನಡೆದಿದೆ. ಹಾಗಾಗಿ ನನಗೆ ಇವೆಲ್ಲವನ್ನು ಆಶೀರ್ವದಿಸಿದ ಎಲ್ಲ ನನ್ನ ಪ್ರೀತಿ ಪಾತ್ರರಿಗೆ, ನನ್ನ ಹಿತೈಷಿಗಳಿಗೆ, ಸ್ನೇಹಿತರಿಗೆ, ಬಂಧುಗಳಿಗೆ, ರೈತ ಬಂಧುಗಳಿಗೆ ಎಲ್ಲರಿಗೂ ಕೂಡ ಈ ಮೂಲಕ ನನ್ನ ಕೃತಜ್ಞತಾಪೂರ್ವಕವಾದ ವಂದನೆಗಳನ್ನು ಅರ್ಪಿಸೋದಕ್ಕೆ ಬಯಸ್ತೇನೆ. ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. ಇವತ್ತು ವಸಂತ್ ತಿಮ್ಕಾಪುರ ಅವರ ಸಾಧನೆ, ಎಂತಹ ಒಳ್ಳೆಯ ದಿನ ಇವತ್ತು. ಅವರ 70 ವರ್ಷದ ಹುಟ್ಟಿದಬ್ಬ ದಿನ. ಅವರ ಬುಕ್ಸ್ ಎಲ್ಲ ರಿಲೀಸ್ ಆಗಿದೆ. ಮತ್ತು ಅವರ ಮಾಡಿರೋ ಸೈಂಟಿಫಿಕ್ ರಿಸರ್ಚ್ ಏನಿದೆ, ಅವ್ರಿಗೆ ಪೇಟೆಂಟ್ ಬಂದಿರೋದು. ಇವತ್ತು ಆ ವೈರಸ್ಸು ಫಸ್ಟ್ ಇನ್ ದಿ ವರ್ಲ್ಡ್. ಇದು ತುಂಬ ಜನಕ್ಕೆ ತುಂಬ ಉಪಯೋಗ ಆಗುತ್ತೆ. ಈಗ ಕೊನೆಗೆ ನಮ್ಮ ಏನು ದೃಷ್ಟಿ ಅಂದರೆ, ಅವ್ರ ಜೊತೆ ನಾವು ಕೆಲಸ ಮಾಡಿ ಅದನ್ನು ಮುಂದೆ ತಗೊಂಡು ಹೋಗೋಕ್ಕೆ ಯಾಕೆ ಮಾಡಬೇಕು ಅಂದರೆ, ಪಾಯ್ಸನ್ ಫ್ರೀ ಕಿಚನ್ ಅಂತ ಹೊಸದಾದ ಒಂದು ವಿಧಾನ. ಈಗ ನಾವೇನು ತಿಂತಾ ಇದ್ದೀವಿ ಅದೆಲ್ಲ ಕೆಮಿಕಲಿ ಓರಿಯೆಂಟೆಡ್. ಸೊ ಅದನ್ನು ಪಾಯ್ಸನ್ ಫ್ರೀ ಕಿಚನ್ ಅಂತ ಒಂದು ಕಾನ್ಸೆಪ್ಟಲ್ಲಿ ನಾವು ಮಾಡ್ತಾಯಿದ್ದೀವಿ. ಈಗ ಒಂದು ಹಳ್ಳಿನ ಅಡಾಪ್ಟ್ ಮಾಡ್ಕೊಂಡಿದ್ದೀವಿ. ಅಡಾಪ್ಟ್ ಮಾಡಿಕೊಂಡು ಅಲ್ಲಿ 10ರಿಂದ 15 ಫಾರ್ಮರ್ಸ್ ಆಲ್ರೆಡಿ ಅದನ್ನು ಉಪಯೋಗಿಸ್ತಾ ಇದ್ದಾರೆ. ಅದು ರಿಸಲ್ಟ್ ಚೆನ್ನಾಗಿ ಬಂದಿದೆ. ಎಕನಾಮಿಕಲಿ ದೇ ಆರ್ ಗೋಯಿಂಗ್ ಟು ಬಿ ಮೋರ್ ಸ್ಟ್ರಾಂಗ್. ಇದೇ ಥರ ಈ ಚೆಂಡುವ ಅಂತ ಮಾಡಿದರು. 22 ವಿಲೇಜ್ನಲ್ಲಿ ಇವತ್ತು ಕೋಟ್ಯಾಧಿಪತಿಗಳಾಗಿದ್ದಾರೆ. ನಾಟ್ ಲ್ಯಾಕಿಯರ್ಸ್, ದೇ ಆರ್ ಕ್ರೋರ್ಸ್ ಆಫ್ ಪೀಪಲ್ ದೇ ಅರ್ನ್, ದಿ ಫಾರ್ಮರ್ಸ್. ಇವತ್ತು ಅಷ್ಟು ಚೆನ್ನಾಗಿ ಅವರು ಅದನ್ನು ಉಪಯೋಗ ಮಾಡಿಕೊಂಡಿದ್ದಾರೆ. ಈಗ ಮಾಡಬೇಕಾಗಿರೋದು ನಮ್ಮ ಕರ್ತವ್ಯ ಫಾರ್ ದಿ ಅರ್ಬನ್ ಲಿವಿಂಗ್ ಏನಪ್ಪ ಅಂದರೆ, ಇಟ್ ಶುಡ್ ಬಿ ಟಾಕ್ಸಿಕ್ ಫ್ರೀ, ಇಟ್ ಶುಡ್ ಬಿ ಪಾಯ್ಸನಸ್ ಇರಬಾರ್ದು. ಏನೇ ವೆಜಿಟೇಬಲ್ಸ್ ತಗೊಳ್ಳಿ, ಫ್ರೂಟ್ಸ್ ತಗೊಳ್ಳಿ, ಇಟ್ ಶುಡ್ ಬಿ
ಪಾಯ್ಸನ್ ಫ್ರೀ ಕಿಚನ್ ಅಂತ ಒಂದು ಹೊಸ ಕಾನ್ಸೆಪ್ಟ್ನಲ್ಲಿ ಈಗ ವೆಜಿಟೇಬಲ್ಸು ಮತ್ತು ಫ್ರೂಟ್ಸ್ನ ಬೆಳೆಯೋಕ್ಕೆ ತಯಾರಾಗಿದ್ದಾರೆ. ಅದಕ್ಕೆ ನಮ್ಮ ವಸಂತ್ ತಿಮ್ಕಾಪುರ ಅವರು ಭಾಳಷ್ಟು ಸಾಧನೆ ಮಾಡಿ ಅವ್ರಿಗೆಲ್ಲರಿಗೂ ಅದನ್ನು ಮುಟ್ಟಿಸ್ತಾ ಇದ್ದಾರೆ. ಅವ್ರದ್ದು ಏನು ಪ್ರಾಡಕ್ಟ್ ಇದೆ ಪ್ಲಸ್ ಏನಿದೆ ಅದನ್ನು ಯೂಸ್ ಮಾಡಿ ಅದನ್ನು ಎಕ್ಸ್ಪೆರಿಮೆಂಟ್ ಮಾಡಿ ಇವತ್ತಿನ ದಿನ ಎಲ್ಲ ರೈತರು ಭಾಳ ಖುಷಿಯಾಗಿದ್ದಾರೆ. ಇದು ಹೇಳಲಿಕ್ಕೆ ಇವತ್ತಿನ ದಿನ ಅದಕ್ಕೆ ಒಂದು ಸ್ಥಾನ ಸಿಕ್ತು. ಎಲ್ಲರೂ ಬಂದು ಅವ್ರಿಗೆ ಆಶೀರ್ವಾದ ಮಾಡಿ ಇವತ್ತಿನ ಮುಂದಿನ ಕಾರ್ಯಕ್ರಮ ಇನ್ನು ನೆಕ್ಸ್ಟ್ 10 years ಅಲ್ಲಿ ನಮ್ಮ ದೇಶದಲ್ಲಿ ಈ ಪಾಯ್ಸನ್ ಫ್ರೀ ಕಿಚನ್ ಅನ್ನೋದನ್ನ ಕಾನ್ಸೆಪ್ಟ್ ತರಬೇಕು. ನಾವೊಬ್ಬರೇ ಅಲ್ಲ, ಅದಕ್ಕೆ ಸಾವಿರಾರು ಜನ ಸೇರಬೇಕು, ಲಕ್ಷಾಂತರ ಜನ ಅದನ್ನು ಅಳವಡಿಸ್ಕೊಳ್ಬೇಕು. ಓಕೆ, ಇದು ಹೇಳ್ತಾ ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ಸ್.